ನಮಸ್ತೆ. ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ರು? ನಾನು ಈ ನನ್ನ ವಿಡಿಯೋದಲ್ಲಿ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹೇಗೆ ಬೇರೆ ವ್ಯಕ್ತಿಗೆ ಡಿಸ್ಟೆನ್ಸ್ ಹೀಲ್ ಮಾಡಬಹುದು ಅದನ್ನ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಒಂದು ಪ್ರಯತ್ನವನ್ನ ಮಾಡುವ. ಹೇಗೆ ಅನ್ನೋದನ್ನ ತಿಳಿಸ್ಕೊಡೋಕ್ಕಿಂತ ಮುನ್ನ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಆರಂಭಿಸ್ತಾ ಇದ್ದೇನೆ. ನನ್ನ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹಾಗೂ ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟೋ ಜನರಿಗೆ ರೇಖಿ ತುಂಬಾ ಜನ ಹೇಳ್ತಾರೆ ನಾವು ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಅಷ್ಟೇ ಅಲ್ಲ ಮಾಸ್ಟರ್ ಲೆವೆಲ್ ಕೂಡ ತಗೊಂಡಿದ್ದೀವಿ, ಆದ್ರೆ ನಮಗೆ ಯಾವುದೇ ರೀತಿ ಒಂದು ಬೇರೆಯವರಿಗೆ ಹೀಲ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಹೀಲ್ ಮಾಡಿದ್ರು ಸಹ ಚಿಕಿತ್ಸೆಗೆ ಒಳಪಡಿಸಿದ್ರು ಸಹ ನಾವು ತಕ್ಷಣಕ್ಕೆ ಅನಾರೋಗ್ಯ ಸಮಸ್ಯೆಗೆ ತುತ್ತಾಗ್ತೀವಿ. ಅವರು ಏನು ಸಮಸ್ಯೆಯನ್ನ ಎದುರಿಸ್ತಾ ಇದ್ರು ಆ ಸಮಸ್ಯೆ ಸಡನ್ ಆಗಿ ನಮಗೆ ಕನೆಕ್ಟ್ ಆಯಿತು ಅನ್ನುವಂತಹ ಭಾವ ಬರುತ್ತೆ, ಮತ್ತೆ ನಾವು ಅದನ್ನ ಸಫರ್ ಮಾಡ್ತೀವಿ ಕೂಡ. ಹಾಗಿದ್ರೆ ಡಿಸ್ಟೆನ್ಸ್ ಹೀಲಿಂಗ್ ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ಬೇಕು, ಇದರ ಬಗ್ಗೆ ಒಂದು ವಿವರಣೆಯನ್ನ ನೀಡೋಣ. ಹಾಗೆ ಅಮ್ಮನವರ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ಶಕ್ತಿ ಜನ್ಮ ತಾಳಲಿ ಅಂತ ಆ ಭಗವಂತನಲ್ಲಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಒಂದು ಕಾರ್ಯವನ್ನ ಮುಂದುವರ್ಸೋಣ. ಎಷ್ಟೇ ದೂರ ಇದ್ರೂ ಕೂಡ, ಎಷ್ಟೇ ಕಿಲೋಮೀಟರ್ಗಳ ವರೆಗೂ ಒಬ್ಬ ವ್ಯಕ್ತಿ ಸೊ ನಿಮ್ಮ ಹತ್ರ ಇದ್ರು ಕೂಡ ಅಥವಾ ದೂರನೇ ಇದ್ರು ಕೂಡ ಎಲ್ಲೇ ಇದ್ರು ಕೂಡ ಆ ವ್ಯಕ್ತಿಗೆ ಹೇಗೆ ನೀವು ಎನರ್ಜಿಯನ್ನ ಕನೆಕ್ಟ್ ಮಾಡಬೇಕು. ಈ ಫಸ್ಟ್ ಲೆವೆಲ್ ಏನಿರುತ್ತೆ ಅದರಲ್ಲಿ ನೀವು ಸೆಲ್ಫ್ ಫೀಲಿಂಗ್ಸ್ ನ ಕಲಿತಾ ಹೋಗ್ತೀರ. ಅಂದ್ರೆ ರೇಖಿ ಶಕ್ತಿಯನ್ನ ಸ್ವೀಕಾರ ಮಾಡೋ ಮೂಲಕ ಆ ಶಕ್ತಿ ಸಂಚಾರ ಆದ ನಂತರ ನೀವು ಎಲ್ಲಿ ನಿಮಗೆ ಸಮಸ್ಯೆಗೆ ಒಳಪಟ್ಟಂತಹ ಅಂಗಾಂಗಗಳಲ್ಲಿ ಈ ನಿಮ್ಮ ಹಸ್ತವನ್ನ ಸ್ಪರ್ಶ ಮಾತ್ರದಿಂದಲೇ ಆ ಒಂದು ಸ್ಪರ್ಶ ಮಾಡೋದ್ರಿಂದ ಸಮಸ್ತ ಅಲ್ಲಿರುವಂತಹ ಎಲ್ಲ ಅನಾರೋಗ್ಯ ಸಮಸ್ಯೆ ಹಂತ ಹಂತವಾಗಿ ಕ್ಲಿಯರ್ ಆಗ್ತಾ ಬರುತ್ತೆ. ಆ ನೋವು ಅನ್ನೋದು ಉಪಶಮನ ಆಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಇದು ಎಲ್ಲರಿಗೂ ಕೂಡ ಗೊತ್ತು. ಮತ್ತೆ ನನ್ನ ವಿದ್ಯಾರ್ಥಿಗಳಿಗೆ ಯಾವ ಯಾವ ಚಕ್ರಗಳ ಕಾರ್ಯ ಹೇಗೆ ನಿರ್ವಹಿಸುತ್ತೆ, ಯಾವ ಯಾವ ಚಕ್ರಗಳಿಗೆ ಯಾವ ಯಾವ ದೇವತೆಗಳು ಅಧಿದೇವತೆಗಳಾಗಿರ್ತಾರೆ, ಹಾಗೆ ಹೇಗೆ ನಾವು ಒಂದು ಬ್ರಹ್ಮಾಂಡದ ಶಕ್ತಿಯನ್ನ ಜಾಗೃತ ಮಾಡಿಕೊಳ್ಳುವ ಮೂಲಕ ಕೆಲವೊಂದು ಬೀಜಾಕ್ಷರಗಳನ್ನ ಪಠಣೆ ಮಾಡೋ ಮೂಲಕ ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ನ ಕ್ಲಿಯರ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಕ್ರಗಳನ್ನ ಕ್ರಿಯಾಶೀಲವನ್ನಾಗಿ ಮಾಡ್ಕೋಬಹುದು, ಅದರ ಒಂದು ಶಕ್ತಿಯನ್ನ ಹೆಚ್ಚಿಸ್ಕೋಬಹುದು. ನಮ್ಮ ಪ್ರಭಾವನೆ ಹೇಗೆ ಬೂಸ್ಟ್ ಆಗುತ್ತೆ, ಅವರವನ್ನ ಈ ರೇಖಿ ಸಾಧನೆಯಿಂದಲೇ ನಾವು ತುಂಬಾ ಶಕ್ತಿಯುತ ಮಾಡ್ಕೋಬಹುದಾ, ಇದೆಲ್ಲಕ್ಕೂ ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಪ್ರಥಮ ಹಂತದಲ್ಲೇ ಆ ಎಲ್ಲ ಗೊಂದಲಗಳಿಗೆ ಉತ್ತರ ಸಿಕ್ಕಿರುತ್ತೆ. ಆದ್ರೆ ಸೆಕೆಂಡ್ ಲೆವೆಲ್ ದೀಕ್ಷೆ ತಗೊಳ್ಳೋಂಥವ್ರಿಗೆ ನನ್ನ ವಿದ್ಯಾರ್ಥಿಗಳಿಗೆ 2 ತಿಂಗಳ ಉಚಿತ ತರಬೇತಿ ಇರುತ್ತೆ. ಅಲ್ಲಿ ಅವರಿಗೆ ಪಿರಮಿಡ್ ಹೇಗೆ ಹಾಕೋಬೇಕು, ಸಿಂಬಲ್ಸ್ ಗಳನ್ನ ಹೇಗೆ ಬಳಸ್ಬೇಕು, ಯಾವ ಚಕ್ರಗಳ ಮೇಲೆ ಹೇಗೆ ಸಿಂಬಲ್ಸ್ ಗಳನ್ನ ಅಪ್ಲೈ ಮಾಡಬೇಕು, ಎಷ್ಟು ನಿಮಿಷಗಳ ಕಾಲ ಆ ಚಕ್ರದ ಮೇಲೆ ಹಸ್ತಕ್ರಮ ಇರಬೇಕು, ಆ ಒಂದು ಸಂಪೂರ್ಣ ಆ ಒಂದು ಎಲ್ಲ ಸಂಕೇತಗಳು ಹೇಗೆ ಕೆಲಸ ಮಾಡುತ್ತೆ, ನಾವು ಯಾವ್ಯಾವ ಸಮಸ್ಯೆಯಿಂದ ಹೊರಗಡೆ ಬರೋದಿಕ್ಕೆ ಯಾವ್ಯಾವ ಚಕ್ರಗಳಿಗೆ ಅತಿ ಹೆಚ್ಚು ಈ ರೇಖಿ ಶಕ್ತಿಯನ್ನ ಮತ್ತೆ ಸಂಕೇತಗಳನ್ನ ಬಳಸಬೇಕು ಅನ್ನುವಂತಹ ಮಾಹಿತಿ ಖಂಡಿತ ಸಿಕ್ಕಿರುತ್ತೆ. ಇದೇ ರೀತಿ ಬೇರೆಯವ್ರಿಗೂ ಕೂಡ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ರೇಖಿ ಒಳಗಡೆ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಕ್ಸಸ್ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನೀವು ಬೇರೆ ಯಾರದೇ ವಿದ್ಯಾರ್ಥಿಗಳಾಗಿದ್ರು ಕೂಡ ಮೊದಲಿಗೆ ಡಿಸ್ಟೆನ್ಸ್ ಹೀಲ್ ಮಾಡಬೇಕು ಅನ್ನುವ ಸಮಯದಲ್ಲಿ ದಯಮಾಡಿ ನಿಮ್ಮ ಗುರುಗಳು ಏನು ನಿಮ್ಗೆ ಸಿಂಬಲ್ಸ್ ಅನ್ನ ಕೊಟ್ಟಿರ್ತಾರೆ, 1 2 3 ಸಿಂಬಲ್ಸ್ ಏನ್ ಬರುತ್ತೆ, ಇಲ್ಲಿ ಸಿಂಬಲ್ಸ್ ಗಳ ಹೆಸರುಗಳನ್ನ ಯಾಕೆ ನಾವು ಉಲ್ಲೇಖ ಮಾಡಲ್ಲ ಅಂತ ಅಂದ್ರೆ, ಒಂದು ಶಕ್ತಿಪಾತ ಆಗದೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ನೋಡೋಣ ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡು ಆ ಒಂದು ಸಂಕೇತಗಳನ್ನ ಗೂಗಲ್ ಅಲ್ಲೋ ಎಲ್ಲೋ ಸರ್ಚ್ ಮಾಡಿ ಅದನ್ನ ಅಪ್ಲೈ ಮಾಡುವಂಥದ್ದು, ಇನ್ನೇಗೋ ಪ್ರಯೋಗವನ್ನ ಮಾಡುವಂಥದ್ದು, ಅವರ ಒಂದು ಸಮಸ್ಯೆನ ಹೆಚ್ಚಳ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಎಲ್ಲ ಬೇರೆ ರೀತಿ ಈ ಒಂದು ಮನೋವಿಕೃತ ನಡೆಯೋದು ಬೇಡ ಅನ್ನೋದಕ್ಕೋಸ್ಕರ ರೇಖಿ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ಅನುಕೂಲ ಆಗ್ಲಿ ಅಂತಾನೆ ಈ ಒಂದು ಪ್ರಯೋಗವನ್ನ ಮಾಡ್ತಾ ಇರೋದು. ಏನ್ ಮಾಡ್ಬೇಕು, ನೀವು ಈ ಡಿಸ್ಟೆನ್ಸ್ ಹೀಲ್ ಮಾಡ್ಬೇಕು ಅಂದಾಗ ಮೊದಲಿಗೆ ನಿಮ್ಮ ಸುತ್ತ ಒಂದು ಪಿರಮಿಡ್ ಇದೆ ಅಂತ ಕಲ್ಪನೆ ಮಾಡ್ಬೇಕು. ಕಲ್ಪನೆ ಮಾಡಿದ ನಂತರ
ದಯಮಾಡಿ ನಿಮ್ಮ ಗುರುಗಳು ನಿಮಗೆ ಕೊಟ್ಟಿರುವಂತಹ 3 ಸಂಕೇತಗಳನ್ನ, ಪ್ರಥಮ, ದ್ವಿತೀಯ ಮತ್ತೆ 3ನೇ ಸಂಕೇತ. ಈ ಪ್ರಥಮ ಸಂಕೇತ ಬಂದು ಒಬ್ಬ ವ್ಯಕ್ತಿಯನ್ನ ಸಂಪೂರ್ಣವಾಗಿ ಚಿಕಿತ್ಸೆಗೆ ಒಳಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಎಲ್ಲ ಈ ನೆಗೆಟಿವ್ಸ್ ಪಾಸಿಟಿವ್ ಆಗಿ ಟರ್ನ್ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಈ 2ನೇ ಸಂಕೇತ ಹೊಂದಿರುತ್ತೆ. ಮತ್ತೆ ಈ ಒಂದು 3ನೇ ಸಂಕೇತ ಬಂದು ರಕ್ಷಣಾ ಒಂದು ನಿಮಗೆ ಬೇಕಾದಂತಹ ರಕ್ಷಣೆಯನ್ನ ನೀಡುವಂತಹ ಕಾರ್ಯವನ್ನ ಮಾಡುತ್ತೆ. ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೆ, ಅವನು ಚಿಕಿತ್ಸೆಗೆ ಒಳಪಡಿಸೋದಕ್ಕೆ, ಹಾಗೆ ಎಲ್ಲ ಥ್ಯಾಂಕ್ ಯು ಯೂನಿವರ್ಸ್. ಹದ್ದಿನ ದರ್ಶನ ಆಯ್ತು. ಹಾಗಾಗಿ ಏಂಜಲ್ಸ್ಗಳ ಅನುಗ್ರಹ ಕೂಡ ಈ ಒಂದು ಕಾರ್ಯಕ್ಕೆ ಇದೆ ಅಂತ ಒಂದು ಪರಿಭಾವಿಸ್ತಾ ಬ್ರಹ್ಮಾಂಡಕ್ಕೂ ಕೂಡ ಒಂದು ಧನ್ಯವಾದವನ್ನ ಹೇಳ್ತಾ ಈ ಒಂದು ಕಾರ್ಯವನ್ನ ಮತ್ತೆ 3ನೇ ಸಂಕೇತ ಬಂದು ರಕ್ಷಣಾ ಸಂಕೇತ. ಈ 3 ಸಂಕೇತಗಳನ್ನು ದಯಮಾಡಿ ಈ ಒಂದು ಪಿರಮಿಡ್ ಏನ್ ನೀವು ಕಲ್ಪನೆ ಮಾಡಿರ್ತೀರಲ್ಲ, ನಿಮ್ಮ ಸುತ್ತ ಒಂದು ಪಿರಮಿಡ್ ನ ಕಲ್ಪನೆ ಮಾಡಿರ್ತೀರಲ್ಲ, ಇದರ ಅಭಿಮುಖ ಅಂದ್ರೆ ನಿಮ್ಮ ಎದುರಿಗಿರುವಂತಹ ಆ ಬಾಹುವಿನಲ್ಲೂ ಆ ಒಂದು ಪಿರಮಿಡ್ಡಿನ ವಾಲ್ ಮೇಲೂ ಕೂಡ 3 ಸಂಕೇತಗಳನ್ನ ಬರೆಯುವಂಥದ್ದು. ನಿಮ್ಮ ಬಲಭಾಗದಲ್ಲಿರುವಂತಹ ಪಿರಮಿಡ್ಡಿನ ವಾಲ್ ನಲ್ಲೂ ಕೂಡ 3 ಸಂಕೇತಗಳನ್ನ ಬರೆಯುವಂಥದ್ದು. ಹಿಂಭಾಗದಲ್ಲಿರುವಂತಹ ಪಿರಮಿಡ್ಡಿನ ವಾಲ್ ನಲ್ಲೂ ಕೂಡ 3 ಸಂಕೇತಗಳನ್ನ ಬರೆಯುವಂಥದ್ದು. ಅಂದ್ರೆ ಕಲ್ಪನೆಯನ್ನ ಮಾಡಿ. ಮತ್ತೆ ನಿಮ್ಮ ಎಡಭಾಗದಲ್ಲಿರುವಂತಹ ಈ ಒಂದು ಪಿರಮಿಡ್ ಅಲ್ಲೂ ಕೂಡ 3 ಸಂಕೇತಗಳನ್ನ ಕಲ್ಪನೆ ಮಾಡುವಂಥದ್ದು. ತದನಂತರ ನಿಮ್ಮ 2 ಹಸ್ತಗಳಿಗೂ ಕೂಡ ಈ 3 ಸಂಕೇತಗಳನ್ನ ಬರ್ಕೊಳ್ಳುವಂಥದ್ದು. ಓಕೆ, ಏನ್ ನಿಮ್ಮ ಟೀಚರ್ಸ್ಗಳು ಕೊಟ್ಟಿರ್ತಾರೆ, ರೇಖಿ ಮಾಸ್ಟರ್ಸ್ಗಳು ಕೊಟ್ಟಿರ್ತಾರೆ, ನಿಮ್ಮ ಗುರುಗಳು ನಿಮಗೆ ಕೊಟ್ಟಂತಹ ಸಂಕೇತಗಳನ್ನ ಬಳಸುವಂಥದ್ದು. ಯಾಕೆ ನಾನು ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಶಿಷ್ಯರಿಗೆ ನಾವು ಈ 3 ಸಂಕೇತಗಳಲ್ಲದೆ ಬೇರೆ ನಂಬರ್ಸ್ಗಳನ್ನ ಮತ್ತೆ ಬೇರೆ ಸಂಕೇತಗಳನ್ನ ಕೂಡ ನಾವು ಕೊಡುವಂಥದ್ದಾಗತ್ತೆ, ಬರ್ಸುವಂಥದ್ದಾಗತ್ತೆ. ಕಾರಣ ಅವರ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಆಗ್ಬೇಕು, ರೇಖೆ ಒಳಗಡೆ ಅವರು ಚೈತನ್ಯ ಪುಂಜಗಳಾಗಿ ಹೊರಗಡೆ ಬರಬೇಕು ಅನ್ನುವಂತಹ ಸದುದ್ದೇಶದಿಂದ ನಾನು ಪ್ರಾಯೋಗಿಕವಾಗಿ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅದರಲ್ಲಿ ನಾನು ಕಂಡಂತಹ ತುಂಬಾ ಪ್ರಭಾವಶಾಲಿ ಸಂಕೇತಗಳನ್ನ ಕೂಡ ಅವರಿಗೆ ನೀಡುವಂಥದ್ದಾಗತ್ತೆ. ಹಾಗಾಗಿ ನಿಮಗೆ ನಿಮ್ಮ ಗುರುಗಳು ಹೇಗೆ ತಿಳಿಸಿರ್ತಾರೋ ಆ ಸಂಕೇತಗಳನ್ನ ಬರ್ಕೊಳ್ಳುವಂಥದ್ದು ಮಾಡಿ. ಜೊತೆಗೆ ಇಡೀ ಬ್ರಹ್ಮಾಂಡದ ಸಮಸ್ತ ಶಕ್ತಿಯನ್ನ ಪ್ರತಿನಿಧಿಸುವಂತಹ ಒಂದು ಸಂಕೇತ ಇದೆ. ತುಂಬಾ ಅದ್ಭುತವಾದ ವಿಸ್ಮಯ ಕೂಡ ನಡೆಯುತ್ತೆ. ಆ ಒಂದು ಓಂ ಸಿಂಬಲ್ ಅನ್ನ ಕೂಡ ದಯಮಾಡಿ ಬರ್ಕೊಳ್ಳಿ. ಓಕೆ, ಯಾಕೆಂದ್ರೆ ಅದರಲ್ಲೂ ಕೂಡ ಅದ್ಭುತವಾದಂತಹ ಶಕ್ತಿ ಇದೆ. ಆ ಓಂ ಸಿಂಬಲ್ ಅನ್ನ ಬರ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ಇರುವಂತಹ ಎಷ್ಟೋ ನೆಗೆಟಿವಿಟಿ ಅನ್ನೋದು ಕ್ಲೆನ್ಸ್ ಆಗೋಗುತ್ತೆ, 100% ಆಗುತ್ತೆ. ಆದ್ರೆ ಆ ಸಂಕೇತವನ್ನ ಬರೆದಾಗ ನಿಮ್ಮಲ್ಲಿ ಆಗುವಂತಹ ಕಂಪನಗಳನ್ನ ಗಮನಿಸಿ ಆ ವೈಬ್ರೇಷನ್ ಕಡೆ ನಿಮ್ಮ ಗಮನವನ್ನ ಕೊಡಿ. ತದನಂತರ ಈ ಎಲ್ಲ ಸಿಂಬಲ್ಸ್ ಅನ್ನ ಬರ್ಕೊಂಡ ನಂತರ ನಿಮ್ಮಲ್ಲಿ ನಿಮ್ಮ ಗುರುಗಳು ಹೇಗೆ ನಿಮಗೆ ರೇಖಿ ಪ್ರಾಕ್ಟೀಸ್ ಅನ್ನ ಹೇಳ್ಕೊಟ್ಟಿರ್ತಾರೋ, 21 ಪಾಯಿಂಟ್ ಹೇಳ್ಕೊಟ್ಟಿರ್ತಾರ, 26 ಪಾಯಿಂಟ್ ಹೇಳ್ಕೊಟ್ಟಿರ್ತಾರ, ಆ ಎಲ್ಲ ಸಂಕೇತಗಳನ್ನ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳುವಂಥದ್ದು ಮಾಡಿ. ನನ್ನ ಶಿಷ್ಯರಿಗೆ ನಾವು ಈ ಸಪ್ತ ಚಕ್ರಗಳನ್ನೇ ಜಾಗೃತ ಮಾಡೋದ್ರಿಂದ ಈ ಸಪ್ತ ಚಕ್ರಗಳ ಮೇಲೂ ಕೂಡ ಎಲ್ಲ 3 ಸಂಕೇತಗಳನ್ನ ಬರ್ಕೊಳ್ಳುವಂಥದ್ದು. ತದನಂತರ ಹಸ್ತಕ್ರಮವನ್ನ ಮಾಡುವಂಥದ್ದು. ಆ ರೇಖಿ ಕಿರಣಗಳು ಒಂದೊಂದು ಚಕ್ರಗಳಿಗೂ ಕೂಡ ಒಂದೊಂದು ತೆರನಾಗಿ ಆ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ ಬೇರೆ ಬೇರೆ. ಯಾಕೆಂದ್ರೆ ನಮ್ಮಲ್ಲಿ ಯಾಕೆ ತುಂಬಾ ರಿಸಲ್ಟ್ಗಳು ಬರ್ತಾ ಇದೆ ಅಂದ್ರೆ ನಮಗೆ ಅರಿವಿರದ ರೀತಿ ಇಲ್ಲಿ ನಡೀತಾ ಇರುವಂತದ್ದು ವರ್ಣ ಚಿಕಿತ್ಸೆ ಕೂಡ ನಡೀತಾ ಇದೆ, ಅಂದ್ರೆ ಬಣ್ಣಗಳ ಚಿಕಿತ್ಸೆ ಕೂಡ ನಡೀತಾ ಇದೆ. ಪ್ರತಿಯೊಂದು ಚಕ್ರಗಳು ಕೂಡ ಅದೇ ತೆರನಾದ ವಿಧವಾದ ಬಣ್ಣಗಳಲ್ಲಿ ಆ ಒಂದು ಚಕ್ರವನ್ನ ಬೂಸ್ಟ್ ಮಾಡುವಂತದ್ದಾಗ್ತಾ ಇದೆ. ಹಾಗಾಗಿ ಅವರ ಶರೀರ ಅಷ್ಟು ಎಲ್ಲ ಅನಾರೋಗ್ಯ ಸಮಸ್ಯೆಯಿಂದ ಹೊರಬರುವಂತದ್ದಾಗ್ತಾ ಇದೆ. ತುಂಬಾ ಈ ಒಂದು ಉಪಯೋಗಗಳನ್ನ ಮಾಡ್ಕೊಳ್ಳುವಂಥದ್ದಾಗ್ತಾ ಇದೆ. ಯಾಕೆಂದ್ರೆ ಯಾರೋ ಏನೋ ಒಂದು ಹೇಳಿದ್ದಾರೆ ಅಂದ ತಕ್ಷಣ ಅದನ್ನೇ ಫಾಲೋ ಮಾಡ್ಬೇಕು ಅಂತ ಏನಿಲ್ಲ. ಅವರ ಸಾಧನೆಯ ಮೇಲೆ, ಅವರ ಅನುಭವದ ಮೇಲೆ ಎಲ್ಲವನ್ನ ಕೂಡ ಬದಲಾಯಿಸುವಂತಹ ಒಂದು ಪರಿಪಾಠವನ್ನ ಕೂಡ ಈಗ ನಾವು ಮಾಡ್ಕೋಬೇಕಾಗಿದೆ. ಕಾರಣ ಏನಂದ್ರೆ ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಆಗಿದ್ದೀನ, ನನಗೆ ಕನೆಕ್ಟ್ ಆದಂತಹ ಏಂಜಲ್ಸ್ಗಳಿರ್ಬೋದು, ಮಾಸ್ಟರ್ಸ್ಗಳಿರ್ಬೋದು, ನನಗೆ ಹೇಗೆ ಗೈಡ್ ಮಾಡ್ತಾರೋ ಆ ರೀತಿ ಮಾಡುವಂಥದ್ದು. ಹಾಗಾಗಿ ನಮ್ಮಲ್ಲಿ ಬೇರೆ ರೀತಿ ವಿಭಿನ್ನ ರೀತಿಯಲ್ಲೇ ಒಂದು ತರಬೇತಿ ಇರುತ್ತೆ. ಆದ್ರೆ ನಿಮಗೆ ಬೇರೆ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದು, ನೀವು ಯಾವ ವ್ಯಕ್ತಿಯ ಒಂದು ವಿಚಾರವನ್ನ ತಗೋತೀರಾ. ಈಗ ಯಾರಿಗೋ ಒಬ್ರಿಗೆ ಈಗ ಒಂದು ರೀಸನ್ ತಗೋಬೇಕಂತ ಅಂದ್ರೆ, ಈಗ ಯಾರಿಗೋ ಒಬ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಇರುತ್ತೆ.
ಆಯ್ತಾ, ಹೃದಯ ಸಂಬಂಧಿ ಸಮಸ್ಯೆಯನ್ನ ಎದುರಿಸ್ತಾ ಇರ್ತಾರೆ. ಆ ವ್ಯಕ್ತಿಗೆ ನೀವು ಹೀಲ್ ಮಾಡ್ಬೇಕಂತ ಅಂದಾಗ ನೀವು ಎಲ್ಲಾ ಚಕ್ರಗಳಿಗೂ ಹೀಲ್ ಮಾಡುವಂಥದ್ದು ಅಥವಾ ಇಡೀ ಎಂಟೈರ್ ಬಾಡಿಗೆ ಹೀಲ್ ಮಾಡುವಂತ ಅಗತ್ಯ ಇಲ್ಲ. ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಫೋಕಸ್ ಮಾಡಿ, ಆ ಸಮಸ್ಯೆಗೆ ರಿಲೇಟೆಡ್ ಇರುವಂತಹ ಚಕ್ರಕ್ಕೆ ನೀವು ಎನರ್ಜಿಯನ್ನ ಕನೆಕ್ಟ್ ಮಾಡುವಂಥದ್ದು. ಹೇಗೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಅಂತ ಅಂದ್ರೆ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳು ಬರುವಂಥದ್ದು ನಮ್ಮ ಅನಾಹತ ಚಕ್ರ ಅನ್ನೋದು ಒಂದು ಸ್ವಲ್ಪ ಅಲ್ಲಿ ಶಕ್ತಿ ಅನ್ನೋದು ಕಡಿಮೆ ಆದಾಗ ಅಥವಾ ಶಕ್ತಿನೇ ಇಲ್ಲ ಅಂದ್ರೆ ಶಕ್ತಿ ವ್ಯಯ ಆದಾಗ ಆ ಒಂದು ಅನಾಹತ ಚಕ್ರದ ಒಂದು ಶಕ್ತಿ ಯಾವಾಗ ಕಡಿಮೆ ಆಗುತ್ತೆ, ಎನರ್ಜಿ ಲೆವೆಲ್ ಯಾವಾಗ ಡೌನ್ ಆಗುತ್ತೆ, ಅಲ್ಲಿಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ತನ್ನಂತೆ ತಾನೇ ಬರುತ್ತೆ. ಹೇಗೆ ಅಂತಂದ್ರೆ ಮಾನಸಿಕವಾಗಿರ್ಬಹುದು, ಸಂಬಂಧಗಳ ಕಲಹಗಳಿರ್ಬಹುದು ಅಥವಾ ಹೃದಯ ಸಂಬಂಧಿ ಸಮಸ್ಯೆ. ಈಗ ಜಸ್ಟ್ ಕಾಯಿಲೆಯನ್ನ ಮಾತ್ರ ಫೋಕಸ್ ಮಾಡೋಣ. ಈ ಒಂದು ಹೃದಯ ಸಂಬಂಧಿ ಸಮಸ್ಯೆ ಇತ್ತು ಒಬ್ಬ ವ್ಯಕ್ತಿಗೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿ ಅನಾಹತ ಚಕ್ರಕ್ಕೆ ಅಂದ್ರೆ ಆ ವ್ಯಕ್ತಿಯ ಎದೆಯ ಮಧ್ಯಭಾಗದಲ್ಲಿರುವಂತಹ ಅನಾಹತ ಚಕ್ರದ ಮೇಲೆ ಈ 3 ಸಿಂಬಲ್ಗಳನ್ನ ಬರೆಯುವಂಥದ್ದು ಮಾಡ್ಬೇಕು. 3 ಸಿಂಬಲ್ಗಳನ್ನ ಬರೆಯುವಂಥದ್ದು ಮಾಡ್ಬೇಕು, 1 by 1. ಅಥವಾ ಕಲ್ಪನೆಯನ್ನ ಮಾಡಿ ಆ ವ್ಯಕ್ತಿ ನಿಮ್ಮ ಎದುರುಗಡೆ ಇದ್ದಾರೆ ಅಂತಾನೆ ಅನ್ಕೊಳ್ಳಿ. ಆ ವ್ಯಕ್ತಿ ಸುತ್ತಲೂ ಕೂಡ ದಯಮಾಡಿ ಮೊದಲಿಗೆ ನೀವು ಮಾಡ್ಬೇಕಾಗಿರುವಂತ ಕಾರ್ಯ ಏನ್ ಗೊತ್ತಾ, ಆ ವ್ಯಕ್ತಿ ಸುತ್ತಲೂ ಕೂಡ ಪಿರಮಿಡ್ನ ಹಾಕ್ಬೇಕು. ಸೊ ಯಾಕೆ ನೀವು ಪಿರಮಿಡ್ನ ಹಾಕ್ಬೇಕು, ತದನಂತರ ಆ ವ್ಯಕ್ತಿಗೆ ಏನಕ್ಕೆ ಎನರ್ಜಿಯನ್ನ ಕನೆಕ್ಟ್ ಮಾಡ್ಬೇಕು, ಹೇಗೆ ಕನೆಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಹೇಗೆ ಆ ಒಂದು ಸಂಕೇತಗಳನ್ನ ನೀವು ತಲುಪಿಸುವ ಮೂಲಕ ಹೇಗೆ ಅಲ್ಲಿರುವಂತಹ ಒಂದು ಅನಾರೋಗ್ಯ ಸಮಸ್ಯೆಯನ್ನ ಸಂಪೂರ್ಣವಾಗಿ ಹೀಲ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡುವಂಥದ್ದು ಮಾಡ್ತೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಅಮ್ಮನವರ ಅನುಗ್ರಹ ಎಲ್ಲರ ಮೇಲೆ. ಧನ್ಯವಾದಗಳು. ಥ್ಯಾಂಕ್ ಯು. ಆಯ್ತಾ, 7 ಚಕ್ರಗಳಿಗೂ ಕಷ್ಟಪಟ್ಟು ಸಸಿಯನ್ನ ನೆಟ್ಟಿದ್ದೀನಿ. ಈ ಗಿಡಕ್ಕೆ ನೀರಾಕೋ ಕೆಲಸ ಯಾರ್ದು? ಪ್ರತಿದಿನ ದಯವಿಟ್ಟು ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮ ಸಕ್ಸಸ್ಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ, ನಿಮ್ಮ ಅಭಿವೃದ್ಧಿಗೋಸ್ಕರ ಯಾರಾದ್ರೂ